ಅಂದ್ರೆ ಬಹಳ ಕೇವಲವಾಗಿ ನೋಡ್ತಾರೆ. ಅವ್ರಿಗೆ ಅರ್ಹತೆ ಯೋಗ್ಯತೆ ಇರಬೇಕು, ಪ್ರಾಣಿಗಳ ಪರ ಬರೋಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು. ಎಲ್ಲರಿಗೂ ಅದು ಸಿಗೋದಿಲ್ಲ. ಮೂಕ ಪ್ರಾಣಿಗಳ ಪರ ಅಯ್ಯೋ ನಾಯಿ ತಾನೆ ಬಿಡು ಕೇವಲ ಅಂತಾರೆ. ಅದೇ ನಾಯಿ ಜನ್ಮ, ಮನುಷ್ಯನ ಜನ್ಮ, ಅದ್ರ ಒಳಗಡೆ ಬಂದಾಗ ಅದ್ರ ನೋವು ಏನಂತ ನಾನು ಅರ್ಥಕೋತೀನಿ. ಅಂದ್ರೆ ಅದು ನೋಡಿದ ಒಂದು ಪ್ರಾಣಿ ನೋಡಿದ್ರೆ ನಾನು ಅದರ ಹಸಿರೇ ನನ್ನ ಕಣ್ಣು ಕಾಣಿಸುತ್ತೆ, ಅದ್ರ ನೋವೇ ನನ್ನ ಕಣ್ಣು ಕಾಣಿಸುತ್ತೆ, ಅದು ಪ್ರೀತಿ ಕಣ್ಣು ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಆ ಕ್ಷಣದಲ್ಲಿ ರಾಕ್ಷಸಿ ಆಗ್ತೀನಿ ಅಷ್ಟೇ. ನಾನು ನೋಡೋದಕ್ಕೆ ಒಂದು ಸೈಲೆಂಟ್ ಆಗಿರೋ ತರ ಇರ್ಬೋದೇನೋ, ಆದ್ರೆ ನಿಜವಾಗೂ ನಾನು ಪ್ರಾಣಿಗಳ ವಿಷಯದಲ್ಲಿ ಎಷ್ಟು ರಾಕ್ಷಸಿ. ಒಂದೊಂದು ಬ್ರೀಡರ್ಗಳನ್ನ ನೋಡಿದಾಗ ಅವ್ರ ಎದೆ ಬಗಿಬೇಕು ಅನ್ಸುತ್ತೆ, ಅಷ್ಟು ಕೋಪ ಬರುತ್ತೆ. ಆ ಪ್ರಾಣಿಗಳ ಜಾಗದಲ್ಲಿ ನಮ್ಮನ್ನ ನಾವು ನೋಡಿದಾಗ ನಮ್ಗೆ ಆಗ ಸಂಕಟ ಅಷ್ಟು ಎಷ್ಟು ಅಲ್ಲ. ನಾವು ನಿಜ ಹೇಳಕ್ ಹೋದ್ರೆ ಪ್ರಾಣಿಗಳ ಪರ ಯಾರು ನಿಲ್ತೀವಿ ಅವ್ರ ಪರ ಕೈ ಜೋಡಿಸಿ. ಈ ಅವಮಾನ ಇದೆಲ್ಲ ಮನುಷ್ಯರ ಪರ ಹೋದ್ರೇನೆ ಅವಮಾನ. ಪ್ರಾಣಿಗಳ ಪರ ಬಂದಾಗ ಎಷ್ಟು ಬ್ರೀಡರ್ಗಳ ಹತ್ರ ಹೋದಾಗ ನಿಜವಾಗೂ ಇವತ್ತು ರಿಟರ್ನ್ ಮನೆಗೆ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ, ನಾನು ಒಬ್ಬೊಬ್ಳೆ ಹೋಗಿದ್ದೀನಿ. ಎಷ್ಟು ಬ್ರೀಡರ್ಗಳನ್ನ ಇವತ್ತು ನಮ್ಮ ಮನೇಲಿ ಸೆಂಟ್ ಬರ್ನಾಡು ಉಸಿರಾಡಕ್ ಆಗ್ತಿಲ್ಲ, ಬ್ಲೀಡಿಂಗ್ ಆಗ್ತಿದೆ, ಏಜ್ ಆಗಿದೆ, ಅರ್ಲಿ ಬ್ರೀಡ್ ಮಾಡಿಸ್ತಾರೆ, ಹಾರ್ಮೋನ್ ಇಂಜೆಕ್ಷನ್ ಹಾಕ್ತಾರೆ. ಇದೆಲ್ಲ ಸರಿ. ಬೀದಿ ನಾಯಿಗಳನ್ನ ಈಗ ನೋಡಿದ್ರೆ ರಿಲೊಕೇಟ್ ಮಾಡ್ತಾರೆ. ಒಂದೊಂದಲ್ಲ ನಮ್ಗೆ ನೋವು, ಒಂದೊಂದು ಮಾನಸಿಕವಾಗಿ ನೋವು, ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನೆಮ್ಮದಿಯಾಗಿ ಊಟ ಮಾಡಕ್ ಆಗ್ತಾ ಇಲ್ಲ. ನೋಡ್ತೀವಿ ಸಮಾಜ ಮುಂದೆ, ಸೊಸೈಟಿ ಮುಂದೆ ಇವಳು ನಾಯಿಗೆ ವಿಷ ಕೈ ಇಟ್ಟಿದ್ದಾಳೆ, ಇವಳು ಹಿಂಗೆ ಅಂತಾರೆ. ಆ ಒಂದು ಉದ್ದೇಶಕ್ಕೆ ನಾವು ಮೇಕಪ್ ಮಾಡ್ಕೋಬೇಕು, ನಾವು ಒಡವೆ ಹಾಕೋಬೇಕು, ನಾವು ಬಟ್ಟೆ ಹಾಕೋಬೇಕು, ಜನಗಳ ಮುಂದೆ ನಾವು ಹೀರೋಯಿನ್ ತರನೇ ಕಾಣಿಸ್ಬೇಕು. ನಾವು ಎಷ್ಟು ಚೆನ್ನಾಗಿ ಜನಗಳ ಮುಂದೆ ಧೈರ್ಯವಾಗಿರ್ತೀವೋ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗುತ್ತೆ. ನಾವು ಯಾರಿಗೆ ಮೆಚ್ಚಿಸಕ್ಕಿಲ್ಲ, ನಾವು ಕಟ್ಕೊಂಡು ಗಂಡನಿಗೂ ಮೆಚ್ಚಿಸೋದ ಅಂತದ್ದು ಅವಶ್ಯಕತೆ ಇಲ್ಲ. ನಾವು ಪ್ರಾಣಿಗಳಿಗೋಸ್ಕರನೇ ನಾವು ಯಾವತ್ತಿದ್ರೂ ಜೀವನ ಈವನ್ ಬ್ರೀಡ್ ಮಾಡೋ ಜಾಗದಲ್ಲಿ ಅವ್ರಿಗೆ ನಿಜವಾಗ ಅವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಈ ಬೀದಿ ನಾಯಿಗೂ ಇವಾಗ ಕ್ರಾಸಿಂಗ್ ಮಾಡ್ತಾರೆ, ಹಸುಗಳಿಗೆ ಕ್ರಾಸಿಂಗ್ ಮಾಡ್ತಾರೆ, ಎಂತೆಂಥ ಅನಾಚಾರಗಳು ಮಾಡ್ತಾ ಇದ್ದಾರೆ. ಅದೇನಂತ ಗೊತ್ತಿಲ್ಲ. ಅಷ್ಟು ಮನಸ್ಸು ನಿಜವಾಗೂ ನಾಯಿಗಳ ಪರ ಮಾಡೋರಿಗೆ ಹುಚ್ಚಿ ಇನ್ನೊಂದು ಪಟ್ಟಗಳೆಲ್ಲ ಬರುತ್ತೆ. ನಿಜವಾಗೂ ಬ್ರೀಡರ್ಗಳನ್ನ ಶೂಟ್ ಔಟ್ ಮಾಡ್ಬಿಡ್ಬೇಕು. ನಾನೇನಾದ್ರೂ CM ಆದ್ರೆ ಪ್ರತಿಯೊಬ್ಬರು ಶೂಟ್ ಮಾಡಿ ಜನಗಳ ಸಂಖ್ಯೆನೇ ಕಡಿಮೆ ಮಾಡ್ಬಿಡ್ತೀನಿ. ಶೂಟ್ ಔಟ್ ಮಾಡ್ಬಿಡ್ಬೇಕು. ನ್ಯಾಯ ಕೋರ್ಟ್ಗೆಲ್ಲ ಹೋಗಲ್ಲ ನಾನು. ಅಲ್ಲೆಲ್ಲ ಶೂಟ್ ಔಟ್ ಮಾಡ್ಕೊಂಡು ಬ್ರೀಡರ್ ಅಕ್ಕ ನನ್ನ ಪ್ರೂಫ್ ನನ್ನ ಶೂಟ್ ಪಾಯಿಂಟ್ ಅಲ್ಲೇ ಸ್ಪಾಟ್ ಔಟ್. ಈಗ ಹೆಂಗೆ ನಾಯಿಗಳನ್ನ ರಿಲೊಕೇಟ್ ಮಾಡ್ತಾರೆ ಹಂಗೆ ಮನುಷ್ಯನ ಶೂಟ್ ಮಾಡ್ತಾರೆ. ಬ್ರೀಡರ್ಸ್ ಮಾತಾಡ್ಬಾರ್ದು. ನನ್ಗೆ ಫ್ಲೋಲ್ ಬಂದ್ಬಿಟ್ಟ, ದಯವಿಟ್ಟು ಕ್ಷಮಿಸಿ. ಮಾತಾಡ್ಬಾರ್ದು. ನಾನು ಎಲ್ಲ ದೊಡ್ಡವ್ರು ಇದ್ದೀರಾ, ನಾನು ಅವ್ರ ಮುಂದೆ ನಾನು ಸಣ್ಣವಳು. ಆದ್ರೆ ನನ್ನ ಮನ್ಸಲ್ಲಿ ಇವತ್ತು ಇದೆ, ನನ್ಗೇನಾದ್ರು ಒಂದು ಅಧಿಕಾರ ಕೊಟ್ರೋ ಗನ್ ಕೊಟ್ರೋ ಶೂಟ್ ಮಾಡ್ಕೊಂಡ್ ಬರ್ತಾ ಇರ್ತೀನಿ. ನಾನು ಸೋಲೋದು ಇಬ್ಬರಿಗೆ, ನನ್ನ ಅನಿಮಲ್ ಇದರಲ್ಲಿ ಗಿರೀಶ್ ಸರ್ಗೆ ನಾನು ಹೃದಯಪೂರ್ವಕ ವಂದನೆಗಳು. ದೇವರು ಅವ್ರಿಗೆ ಆಯುಷ ಆರೋಗ್ಯ ಭಾಗ್ಯ ಕೊಡ್ಲಿ. 1000 ನಾಯಿಗೆ ಊಟ ಹಾಕ್ತಾರ ಸರ್ದಾರ. ನಿಜವಾಗಿ ನಾನು ಅವರು ದೊಡ್ಡ ಫ್ಯಾನು ಗಿರೀಶ್ ಸರ್ಗೆ. ನಿಜವಾಗಿ ಯಾರು ಏನಾದ್ರು ಅನ್ಕೊಳ್ಳಿ, ಗಿರೀಶ್ ಸರ್ಗೆ ನಾನು ದೊಡ್ಡ ಫ್ಯಾನು, ತುಂಬಾ ದೊಡ್ಡ ಅಭಿಮಾನಿ ನಾನು. ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಗಿರೀಶ್ ಸರ್. ಯಾಕೆಂದ್ರೆ ಅವ್ರು ಮಾಡೋ ಕೆಲಸ ಅಷ್ಟು ಚೆನ್ನಾಗಿದೆ, ಹಂಗಾಗಿ ನಾವು ಅವ್ರನ್ನ ತುಂಬಾ ಮೆಚ್ಕೋತೀವಿ. ಪ್ರಾಣಿಗಳ ಪರ ಹೋರಾಟ ಮಾಡಿ. ಏನೋ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಬಹಳ ನೋವಿನ ಸಂಗತಿ. ರೇಪ್ ಆಗ್ತಾ ಇದೆ, ಹಿಂಸೆ ಕೊಡ್ತಾರೆ, ಕತ್ತಿಗೆ ಲೂಪ್ ಕ್ಯಾಚಿಂಗ್ ಮಾಡ್ತಾರೆ, ಬ್ಲಡ್ ತೆಗೆದು ಎಲ್ಲೋ ಮಾರ್ತಾರೆ, 1000 ನಾಯಿ ಸಾಯಿಸಿದ್ದಾರೆ. ಬರೀ ನೋವಿನ ಸಂಗತಿನೇ. ಯಾಕೆ ನಾವೇ ಖುಷಿಯಾಗಿ ಚೆನ್ನಾಗಿರ್ಬಾರ್ದು? ಪ್ರತಿಯೊಂದು ನಾವು ನಕ್ಕೊಂಡು ಕೆಲಸ ಮಾಡೋಣ. ಈಗ ನಾನು ಸೀಸಿಂಗ್ ಅಂತ ಹೋಗ್ತೀನಿ, ನಿಜವಾಗಿ ಎಷ್ಟು ಕಡೆ ಸೀಸಿಂಗ್ ಮಾಡಿದ್ದೀನಿ ಅಂದ್ರೆ ತೇಜು ಅವ್ರು ಇವತ್ತಿಲ್ಲ, ಅವ್ರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಆ ಮನುಷ್ಯ ನನಗೆ ಬಲಗೈಗೆ ಬಲಗೈ ಹತ್ರ ಇದ್ರು. ಎಲ್ಲ ನಾವು ಫೋನ್ ಮಾಡಿ ಸರ್ ಈ ಥರ ಸೀಸಿಂಗ್ ಅಂದ್ರೆ ಅಮ್ಮ ಮಾಡೋಣ ಮುಗಿಸೋಣ. ಎರಡನೇದೈದೆ ನನಗೆ ಸೀಸಿಂಗ್ ಮಾಡಿದ ತಕ್ಷಣ ತಾಯಿ ತರ ಗಿರಿಸ್ತಾರೆ ನನಗೆ. ನಾನು ಏನೇ ಮಾಡಿದ್ರು ಅಪ್ಪನ ಶೆಲ್ಟರ್ಗೆ ಎತ್ಕೊಂಡೋಗಿ ದೇವ್ರ ತರ ಹಾಕ್ಬಿಡ್ತೀನಿ. ಆಮೇಲೆ ನನಗೆ ಈಗ ನಾನು ಒಂದು ಗ್ರೇಡನ್ನು ನಮ್ಮ ಮನೇಲಿ ಭೈರವ್ ಅಂತಿದ್ದಾನೆ, ಗಿರೀಶ್ ಸರ್ಗೆ ನಾನು ಮೋಸ ಮಾಡಿದೆ. ಗ್ರೇಡನ್ ಶೆಲ್ಟರಲ್ಲಿ ಹಾಕ್ಬೇಕು ಸೀಸಿಂಗ್ ಮಾಡಿದ ತಕ್ಷಣ. ಸರ್ 2 ದಿನ ಇಟ್ಕೋತೀನಿ ಸರ್, 3ನೇ ದಿನ ಸರ್ ನನ್ಗೆ ಇಡಕ್ ಆಗ್ತಿಲ್ಲ ಸರ್, ಅವನ ಜೊತೆ ನಾನು ಬಂದ್ಬಿಡ್ತೀನಿ ನಿಮ್ಮ ಶೆಲ್ಟರ್ಗೆ. ಆಮೇಲೆ ಗಿರೀಶ್ ಸರ್ ಆಯ್ತು ಬಿಡಿ. ಆತರ ನಾವು ಪ್ರಾಣಿಗಳನ್ನ ಪ್ರೀತಿಗೋಸ್ಕರ ಸೀಸಿಂಗ್ ಮಾಡ್ತೀವಿ. ನಮ್ಗೆ ಸಾಕೋ ಯೋಗ್ಯತೆ ಇಲ್ಲ. ಮನೇಲಿ ಇವತ್ತು 12 ನಾಯಿ ಇದೆ, ಕೆಳಗಡೆನೆ ಓನರ್ ಇದ್ದಾರೆ. ನಮ್ಮನೇಲಿ 7 ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಟ್ವಿನ್ಸ್ ಎಲ್ಲ ಸೀಸಿಂಗ್ ಆಗಿರೋದೆ. ನಮ್ಗೆ ಆ ಮನೆ ಬರ ಹೇಳಿ, ನಮ್ಗೂ ಆಸೆ ಎಲ್ಲರಂಗೆ ಎಲ್ಲೂ ಸುತ್ತಬೇಕು ಅಂತ. ಅರೆ ಬೀದಿ ನಾಯಿಗಳನ್ನ ಎಲ್ಲೋ ಹೋದ್ರೆ ಒಂದು ಪುಣ್ಯಕ್ಷೇತ್ರಕ್ಕೆ ನೋಡಿದ್ರೆ ಬೀದಿ ನಾಯಿಗಳನ್ನ ನೋಡ್ರೆ ಹೊಟ್ಟೆ ಉರಿಯುತ್ತೆ. ನೀರಿಲ್ಲ, ಊಟ ಇಲ್ಲ, ಮಲಗಿದ ಕಡೆ ಮಲಗಿರ್ತವೆ, ಎತ್ತು ಪಕ್ಕಕ್ಕೆ ಹಾಕೋರಿಲ್ಲ, ಸಂತಾನ ಹಣ ಚಿಕಿತ್ಸೆ ಇಲ್ಲ, ಅಲ್ಲಿ ಯಾರು ನೋಡೋರಿಲ್ಲ. ನಾಯಿಗೆ ನಾವೇನಾದ್ರೂ ಹಾಕಕ್ ಹೋದ್ರೆ ಹುಚ್ಚಿ ಇವಳು
ಕೇವಲ ಅವಳು. ಇವತ್ತು ನಾನು ಮೈ ಮೇಲೆ ಇಷ್ಟು ಒಡ್ರೆ ಹಾಕೊಂಡು ಬದುಕ್ತಾ ಇರೋದೇ ನಮ್ಮ ಬೀದಿ ನಾಯಿಗಳಿಗೋಸ್ಕರನೇ. ನಾನು ಈ ರೀತಿ ಬದುಕಬೇಕು, ಹಿಂಗೆ ಇರಬೇಕು ಅಂತಾನೆ ನನ್ನ ಆಸೆ. ಆದ್ರೆ ನಾನೆಲ್ಲರಿಗೂ ತೋರ್ಸ್ಕೊಬೇಕಂತ ಅಲ್ಲ. ಇನ್ನು ನಾನು ಕೆಜಿ ಗಟ್ಲೆ ಹಾಕೊಂಡ್ರು ನಮ್ಮ ಬೀದಿ ನಾಯಿಗೋಸ್ಕರ ಕೈ ಇಟ್ಟಿದ್ದಾಳೆ, ಇಷ್ಟು ಚೆನ್ನಾಗಿದ್ದಾಳೆ ಅಂತ ನಮ್ಮ ರಿಲೇಟಿವ್ಸ್ ಮುಂದೆನೆ ನಾನು ಇವತ್ತು ನಿಲ್ಲಕ್ಕೆ ಕಾರಣ. ನಮ್ಮ ಮಕ್ಕಳೇ, ಮೂಕ ಮಕ್ಕಳೇ, ದಯವಿಟ್ಟು ಸೀಸಿಂಗ್ ಯಾರಾದ್ರೂ ಮಾಡ್ತಾರಂದ್ರೆ ಭಯ ಪಡಬೇಡಿ, ನಮ್ಮಂತವ್ರಿಗೆ ಸಹಾಯ ಮಾಡಿ. ನಮ್ಗೇನು ಅದರಿಂದ ನೆಮ್ಮದಿ ಮನಃಶಾಂತಿ ಸಿಗುತ್ತೆ ಬಿಟ್ಟ ದುಡ್ಡು ಏನು ಹೆಣಾನು ಸಂಪಾದನೆ ಮಾಡುತ್ತೆ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇಲ್ಲಿ ಮನ್ಸಲ್ಲಿ ಇಟ್ಕೊಳ್ಳಿ, ನಾವು ಪ್ರಾಣಿಗಳಿಗೋಸ್ಕರನೇ ಇರಬೇಕು. ಏನೋ ಒಂದು ಪ್ರಾಣಿನ ಹಿಡಿಯಕ್ ಬಂದ್ರ, ರಿಲೋಕೇಟ್ ಮಾಡಿದ್ರ, ನಿಮ್ ಕೈಲಿ ಆಗಿಲ್ಲ ಅಂದ್ರೂ ದೊಡ್ಡವ್ರು ಇದ್ದಾರೆ, ನನಗೆ ಕಾಲ್ ಮಾಡಿ. ಎಷ್ಟು ಕಡೆ ಬಿಡ್ಸಕ್ ಸಾಧ್ಯನೋ ಅಷ್ಟು ಕಡೆ ನಾವು ಜೀವ ಇರೋವರೆಗೂ, ಕೊನೆ ರಕ್ತ ಇರೋವರೆಗೂ ನಾನು ಹೋರಾಡ್ತೀನಿ. ದಯವಿಟ್ಟು ನಾವು ಸೀಸಿಂಗ್ ಮಾಡಕ್ ಬಂದಾಗ ನೀವು ಅದೇ ರೀತಿನೇ ಒಂದು ಪ್ರಯತ್ನ ಮಾಡಿ. ಎಲ್ಲ ಕಡೆನೂ ಲಕ್ಷ್ಮಿ ಇರೋಕ್ಕಾಗಲ್ಲ, ಎಲ್ಲ ಕಡೆನೂ ಪ್ರತಿಯೊಬ್ಬರು ಇರೋಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ, ಬೀದಿ ನಾಯಿಗಳ ಪರ ನಿಲ್ಲಿ. ಧನ್ಯವಾದಗಳು. ನಮಸ್ತೆ. ಐ ಜಸ್ಟ್ ವಾಂಟ್ ಟು ಪುಟ್ ಅ ವರ್ಡ್ ಟು ವಾಟ್ ಮ್ಯಾಮ್ ಸೆಡ್. ಬರೀ ಒಂದು 30 ಸೆಕೆಂಡ್ ತೊಗೊಳ್ತೀನಿ ಅಷ್ಟೇ, ಹೆಚ್ಚಲ್ಲ. ಅಂದರೆ ಮೇಡಮ್ ಗಿರೀಶ್ ಸರ್ ಬಗ್ಗೆ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಗಿರೀಶ್ ಸರ್ ಅಂತ. ಸೊ ಐ ಜಸ್ಟ್ ಟೆಲ್ ದ ಫಿಗರ್ಸ್. ಸೊ ಕರೆಂಟ್ಲಿ ಅವರ್ ಶೆಲ್ಟರ್ ARF we have about 950+ dogs, or probably 1000. I have not got an update for the past couple of weeks. I've been held up with some other work, but yeah, near to 1000 basically. And so the word that I want to put out is just this: we are looking for volunteers and some CSR roles also. ಸೊ ನಿಮ್ಮಲ್ಲಿ ಯಾರು ಆಸಕ್ತಿ ನಿಮ್ಮಲ್ಲೇ ಇದ್ದಲ್ಲಿ, ಅಥವಾ ನಿಮ್ಗೆ ಯಾರು ಗೊತ್ತಿದ್ರೆ, ಸೊ ದಯವಿಟ್ಟು ಅವ್ರಿಗೂ ಒಂದು ವಿಷಯ ಹಾಕಿ ಇದನ್ನು. ಓಕೆ, ಬಿಕಾಸ್ ಲೈಕ್ ಹೌ ಮ್ಯಾಮ್ ಟೋಲ್ಡ್ ಶಿ ವಾಂಟ್ಸ್ ಟು ಕಮ್ ಆ್ಯಂಡ್ ಲೀವ್ ಇನ್ ದ ಶೆಲ್ಟರ್. ಸೊ ಅದು ಬೇಡ ನಮಗೆ, ಪರವಾಗಿಲ್ಲ. ಬಟ್ ಹಂಗೆ ಓಕೆ, ಕರೆಕ್ಟ್. ಸೀಸಿಂಗ್ ಮಾಡಿದ ತಕ್ಷಣ ಅದನ್ನ ತಗೊಂಡೋಗಿ ಶೆಲ್ಟರ್ಗೆ ಬಿಡ್ಬೇಕು, ಮನೇಲಿ ಇಡಂಗಿಲ್ಲ. ಮತ್ತೆ MLC ಮಾಡಿಸ್ಬೇಕು, ಸ್ಟೆರಿಲೈಸ್ ಇಮಿಡಿಯೇಟ್ ಆಗ್ಬೇಕು. ನಾನು ಚಾಚು ತಗ್ದಂಗ್ ಮಾಡ್ತಾ ಇದ್ದೀನಿ ಸರ್. ನಂಗೆ ಗೊತ್ತಿರತ್ತೆ 4-5 ಅದು ಪರ್ಫೆಕ್ಟ್ ಆಗಿ ಮಾಡ್ಬಿಡ್ತೀನಿ. ಕರೆಕ್ಟ್ ಮೇಡಮ್, ಮನದಾಳದ ಮಾತು ನೀವು ಕೇಳಿದ್ರಿ. ಸೊ ದಟ್ ಈಸ್ ಟ್ರೂ ಆಕ್ಚುಲಿ ವಾಟ್ ಶಿ ಸ್ಪೋಕ್, ಯು ನೋ, ಲೈಕ್ ಈವನ್ ಎಕ್ಸ್ಕ್ಲೂಡಿಂಗ್ ಎನಿ ಕಸ್ ವರ್ಡ್ಸ್ ಆರ್ ಎನಿಥಿಂಗ್ ಇನ್ ಟೈಮ್. ಬಟ್ ಎಸ್, ಅಟ್ ದ ಎಂಡ್ ಆಫ್ ದ ಡೇ ಕರೆಕ್ಟ್. ಬಟ್ ಅದೇ ಮೇಡಮ್, ಅದೇ ನಾನು ನಮ್ಮ ಸ್ವಂತ ದುಡ್ಡಲ್ಲಿ ಆಪರೇಷನ್ ಮಾಡಿದೆ. ಅದ್ರಲ್ಲಿ ಸಾಧ್ಯ ಆದಷ್ಟು ಅಡಾಪ್ಷನ್ ಮಾಡಿದ್ದೀನಿ. ಕೊಟ್ಟಿರೋದು ಯಾವುದು ಬಂದಿಲ್ಲ. ಕೇರು ಮತ್ತೆ ಕ್ಯೂಪಾ ಕೇರ್ ಕೆಲವೊಂದು ಶೆಲ್ಟರ್ಗಳಿಗೆ ಹೋಗಿದೆ ಸೀಸಿಂಗ್ ಮಾಡಿದಾಗ. ಸೊ ಅದು ಅಪ್ಡೇಟ್ ಕೊಡಲ್ಲ ಅವರು. ನಾವು ಅವ್ರನ್ನ ಫೈಟ್ ಮಾಡೋಕ್ಕಾಗಲ್ಲ, ದೊಡ್ಡ ಸಂಸ್ಥೆಗಳು ಅವರೆಲ್ಲ ಸಮುದ್ರ. ನಾವೇನ್ ಮಾಡೋಕ್ಕಾಗುತ್ತೆ, ನಮ್ಮ ಸುತ್ತಮುತ್ತ ಇರೋಂಥದ್ರಲ್ಲಿ ನಾವು ಈಜಬೇಕು. ಅವಾಗ ನಾವು ನೋಡಿ ಮನೇಲಿ 12 ಸಾಕೊಂಡಿದ್ದೀನಿ. ನನ್ನ ಸ್ಟ್ರೆಂತ್ ಇಲ್ಲ ಆದ್ರೂ ನಾನು ಸಾಕ್ತಿದ್ದೀನಿ. ಬೀದಿನ 300 ಊಟ ಹಾಕ್ತೀನಿ, ಅದು ಇನ್ನೂ ಇನ್ಕ್ರೀಸ್ ಆಗ್ತಿದೆ. ಈ ರೀತಿ ಇದೆ ಸರ್. ನನ್ಗೊಂದು ಕೌಂಟ್ ಇದೆ, 10 ವರ್ಡ್ ಗೊತ್ತು. 10 ಸ್ಟೆರಿಲೈಸು, ವ್ಯಾಕ್ಸಿನ್ ತಂದಿದ ತಕ್ಷಣ ಸ್ಕ್ಯಾನಿಂಗು, MLC ಇಷ್ಟು ಗೊತ್ತಿದೆ, ಅದು ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಎಸ್, ಸೊ ದಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ ನಮ್ಮ ಚೌಕಟ್ಟಲ್ಲಿ ನಾವೇನು ಮಾಡೋಕ್ಕಾಗುತ್ತೋ ಅದನ್ನ ಮಾಡಿದ್ರೆ ಅಲ್ಲೇ ಒಂದು ಸಣ್ಣ ಪರಿಹಾರ ಆಗುತ್ತೆ. ಆ್ಯಂಡ್ ಜಸ್ಟ್ ಟು ಅಗೇನ್ ರೀಟ್ರೇಟ್ ಅದೇ, ಸೊ ವಿ ಆರ್ ಲುಕಿಂಗ್ ಫಾರ್ ಅದೇ ವಾಲಂಟಿಯರ್ಸ್ ಮತ್ತೆ CSR ರೋಲ್ಸ್. ಸೊ ಲೈಕ್ ಯು ಕ್ಯಾನ್ ಇಮ್ಯಾಜಿನ್ 1000 dogs in a facility. I'll just let that sink in. So please, so to contact, you can contact me or Girish sir, or I think Dilip Bhakna sir just left. So but you can, I'll be here for a while. So if anyone is interested, want to collect my number, please come forward. Okay, thank you so much. Thank you, sir. Imran sir is just going to make a quick announcement. So we have a memorandum here on some RTI letters which we are going to submit. So if anyone is planning to leave, please come to the front stage, sign, and then you can leave. Thank you. Okay, so today we have a few animal welfare activists from Chennai who've come down just to extend support to this event. I'd like them to please come on the stage and say a few words. ಮೇಡಮ್ ಅದು ಬ್ರೀಡರ್ ಹತ್ರ So, hi all, I'm an animal activist. So we 5 of them has come here. So
So we're tirelessly working for the ABCs. I'm from Chennai, Avadi. For past 4 years, I've been an animal activist, like stopping all the illegal relocation, stopping all the botched up surgeries without blood test machines, without post-op medicines, and that's very difficult for like without post-op medicines, without doctors, veterinarians, and we know how the structure looks like. So we tirelessly work, myself and Malavan from Avadi. So we have tirelessly worked for the Avadi Corporation, and we have spent all our money for that. We have not even thought to get it returned back. And we started fighting with GCC, and why means there were so much of botched up surgeries were being held last year, and many dogs, like all the intestines was coming out and was bleeding, and they couldn't see it, and we stopped surgeries for 30 days, and we gave demands of more than 7 to 8 demands. Like we need blood test machines and dye for that blood test machine, and post-op medicines, all the cameras, and we need the structure to be built, and dog catchers training. So we took BMAD and WBS inside, and Smiles of Strays worked with them, with the volunteers. So there is volunteers who worked here. His name is Karigalan, her name is Papu, and Vicky is here. Now he is working with WBS, and we are tirelessly working for the ABC surgeries. So, and I think so wherever the botched up surgeries in Kanchipuram or in Tambram, wherever the NGOs, the fraudulent NGOs takes up the surgeries and do botched up surgeries, we were the first person to step in and stop them, and we are tirelessly working. And I don't know how many people knows about the High Court dogs. High Court dogs were being picked and we were being brutally treated by the police officers, and to be telling that I was being disrobed, my dress was being disrobed, and another activist was being pushed towards the FIR, and we saved him. Till now our High Court dogs, more than 75 dogs are inside the pounds, GCC pounds, ABC pounds, in the name of shelter. We are just pushing towards this TDK government, the new government. We hope that we will get our dogs back, but before that, this Supreme Court judgment has come, which has took us behind 20 to 30 years back. Whatever we have, our activist Sai Vignesh,